ಇಲ್ಲಿ KCD ಮ್ಯೂಸಿಯಂಗೆ ನಾವು ಝೂಯಾಲಜಿ ಮ್ಯೂಸಿಯಂ ಬಂದು ಭಾಳ ಚಲೋ ಎಲ್ಲ ಕಲ್ತೀವಿ. ನಮಗೆ ನವೀನ್ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆಲ್ಲ ಹೇಳಿಕೊಟ್ರೆ ಇದು ಎಲ್ಲ KCD ಮ್ಯೂಸಿಯಮ್ ನಮ್ಮ ಮುಂದಿನ ಜನ್ರೇಷನ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಮತ್ತು ಕರ್ನಾಟಕದಾಗ ದೊಡ್ಡ ಮ್ಯೂಸಿಯಂ ಆಗಿದ್ರಿಂದ ಎಲ್ಲ ಥರ ಪ್ರಾಣಿ ಪಕ್ಷಿ ಎಲ್ಲ ಥರ ಅದಾವು. ಇಲ್ಲಿ ಏನೇನು ನಾವು ನೋಡಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳಲ್ಲ ಅವೆಲ್ಲ ತಿಳಿಸಿ ನಮ್ಮ ಸರ್ ಚಲೋ ಹೇಳ್ಕೊಟ್ರೆ. ಮತ್ತು ನಾವು ಮುಂದಿನ ನಮ್ಮ ಸ್ಟಡೀಸ್ ಆಗಲಿ ಬೇರೆ ಏನೋ ಮಾಡೋದಾಗಲಿ ಇದೆಲ್ಲ ಬಂದು ವಿಸಿಟ್ ಮಾಡಿದ್ರೆ ನಮ್ಗೆ ಮುಂದೆ ಫುಲ್ ಹೆಲ್ಪ್ ಆಗ್ತೈತಿ. ಮತ್ತು ಬೇರೆ ಬೇರೆ ಥರ ಎಲ್ಲ ಇವರು ಪ್ರೊಫೆಸರ್ಸ್ ಎಲ್ಲರೂ ನಮ್ಗೆ ಎಲ್ಲ ಡೊನೇಟ್ ಮಾಡಿ ಭಾಳ ಚಲೋ ಕೆಲಸ ಮಾಡ್ಯಾರ. ಮತ್ತು ಇದೆಲ್ಲ ಪ್ರಾಣಿ ಪಕ್ಷಿಗಳ ನೋಡೋಕೆ ಒಂಥರ ಕ್ಯೂರಿಯಾಸಿಟಿ ಹೆಚ್ಚಿಗೆ ಮಾಡ್ತಾವೆ. ಮತ್ತು ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಕ್ಕೆಲ್ಲರಿಗೂ ಥ್ಯಾಂಕ್ಸ್. ನನ್ನ ಹೆಸರು ಕುಶಲ್ ಎಮರ್ ನಾಯ್ಕ್ ಅಂತ. ನಾವಿವತ್ತು ಇಲ್ಲಿ ವಿಸಿಟ್ ಮಾಡಕ್ಕೆ ಬಂದಿದ್ವಿ. ಕರ್ನಾಟಕದ ಅತ್ಯಂತ ದೊಡ್ಡ ಝೂಯಾಲಜಿಸ್ಟ್ ಮ್ಯೂಸಿಯಂನ ನಾವು ವಿಸಿಟ್ ಮಾಡಕ್ಕೆ ಬಂದಿದ್ವಿ. ಮತ್ತು ನವೀನ್ ಸರ್ ಎಲ್ಲ ಪ್ರಾಣಿಗಳ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತು ಇವತ್ತೊಂದು ಹೊಸ ಕಾನ್ಸೆಪ್ಟು ತಿಳ್ಕೊಂಡ್ವಿ, ಅದೇ ಟ್ಯಾಕ್ಸಿಡರ್ಮಿಸ್ಟ್ ಅಂತ. ಅದು ಹೇಗೆ ಸತ್ತಿರೋ ಅನಿಮಲ್ಸ್ನ ಪ್ರಿಸರ್ವ್ ಮಾಡ್ತಾರೆ, ಯಾವ ಥೆರಪಿಯಿಂದ ಎಲ್ಲ ಪ್ರಿಸರ್ವ್ ಮಾಡ್ತಾರೆ ಅಂತ ಒಂದು ಹೊಸ ಟಾಪಿಕ್ಕು ಗೊತ್ತಾಯಿತು. ಮತ್ತು ಎಲ್ಲ ಕಿಂಗ್ಡಮ್, ಪಾರಿಫೆರಾ, ಆರ್ಥ್ರೋಪೋಡಾ, ಆಂಫಿಬಿಯನ್ಸು, ಸ್ಪೀಸೀಸು ಎಲ್ಲದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತು ಎಲ್ಲ ಅನಿಮಲ್ಸ್ ಬಗ್ಗೆ ಹೊಸ ಫ್ಯಾಕ್ಟ್ ಗೊತ್ತಾಯ್ತು ಇವತ್ತು ನಮಗೆ. ಇಂತಹ ಫ್ಯಾಕ್ಟ್ಸ್ ಎಲ್ಲ ನಮಗೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ KS, UPS ಎಲ್ಲದರಲ್ಲೂ ಹೆಲ್ಪ್ ಆಗುತ್ತೆ. ನವೀನ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತು ನಮಗೆ ಗೊತ್ತಿಲ್ಲದೆ ಇರೋ ಹೊಸ ಅನಿಮಲ್ಸು ಮತ್ತು ಅವಕ್ಕಿರೋ ಸ್ಪೆಷಾಲಿಟಿ ಎಲ್ಲನೂ ನಾವು ಇಲ್ಲಿ ಇವತ್ತು ತಿಳ್ಕೊಂಡ್ವಿ. ನವೀನ್ ಸರ್ಗೆ ಎಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಇದು ಅತ್ಯಂತ ದೊಡ್ಡ ಝೂಯಾಲಜಿಸ್ಟ್ ಮ್ಯೂಸಿಯಂ ನಮ್ಮ ಕರ್ನಾಟಕದಲ್ಲಿ ಅಂತಲೂ ಹೇಳ್ತಾರೆ. PV ಗೈಡಿಯನ್ ಅವರು ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಉತ್ತಂಗಿ ಅವರು ಕೂಡ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ. ಮತ್ತು ಸರ್ ಹೇಳಿದ್ರು ಕರ್ನಾಟಕದಲ್ಲಿ ಬರೀ ಇಬ್ಬರೇ ಟ್ಯಾಕ್ಸಿಡರ್ಮಿಸ್ಟ್ ಇರೋದಂತ. ಅದರಲ್ಲಿ ನವೀನ್ ಸರ್ ಒಬ್ಬರು, ಅವ್ರು ಪ್ರೌಡ್ ಫೀಲ್ ಆಗಬೇಕು. ಆಮೇಲೆ ಎಲ್ಲ ಅನಿಮಲ್ಸ್ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಹೊಸ ವಿಷಯಗಳು ತಿಳ್ಕೊಂಡ್ವಿ. ಇಲ್ಲಿ ಬಂದಿದ್ದೆ ತುಂಬ ಖುಷಿ. ನನ್ನ ಹೆಸರು ಚಂದ್ರಶೇಖರ್ ಸಾಲಾಪುರ ಅಂತ. ನಾವು ಆದರ್ಶ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಧಾರವಾಡದಿಂದ ಬಂದಿದ್ವಿ. ಇಲ್ಲಿ ನಮ್ಮ ಸರ್ ನಮ್ಮನ್ನ KCD ಪ್ರಾಣಿಶಾಸ್ತ್ರ ಸಂಗ್ರಹಾಲಯಕ್ಕೆ ಝೂಯಾಲಜಿ ಕರ್ಕೊಂಡು ಬಂದಿದ್ದಾರೆ. ನಾವಿಲ್ಲಿ ಬರೋಕ್ಕಿಂತ ಮುಂಚೆ ನಾವು ಏನೇನು ತಿಳಿದಿದ್ವಿ, ಪ್ರಾಣಿಗಳು ಹಂಗಿರ್ತಾವೆ ಹಿಂಗಿರ್ತಾವೆ ಅಂತ ತಿಳಿದಿದ್ವಿ. ಆದರೆ ಈಗ ಬಂದ ಮೇಲೆ ತಿಳಿದು ನಮಗೆ ಈ ಥರ ಇಷ್ಟೆಲ್ಲ ಪ್ರಾಣಿಗಳು ಹಿಂಗೆ ನಡೀತೆ, ಅವರ ರೀಪ್ರೊಡಕ್ಷನ್ ಹಿಂಗೆ ನಡೀತೆ, ಅವ್ರ ಥರ ಡೈಜೆಸ್ಟಿವ್ ಸಿಸ್ಟಮ್ ಹಿಂಗಿರುತ್ತೆ ಅಂತ ಈಗ ಬಂದ ತಿಳಿದಿರೋದು. ಮತ್ತು ಇಲ್ಲಿ ನಾವು ಪ್ರತಿ ಭೂಮಿ ಮೇಲೆ ಹುಟ್ಟಂಥ ಪ್ರತಿಯೊಂದು ಪ್ರಾಣಿಗೂ ಸಾವಿರುತ್ತೆ ಅಂತ ತಿಳಿದಿದ್ವಿ. ಆದರೆ ನಮ್ಮ ನವೀನ್ ಸರ್ ನಮ್ಗೆ ಏನು ಹೇಳಿದ್ರೆ ಜಲ್ಲಿ ಫಿಶ್ಗೆ ಸಾವಿರ ಅಂತ ಹೇಳಿದ್ರು. ಆಗ ನಮಗೆ ಒಂಥರ ಮಾರ್ವಲೆಸ್ ಅನಿಸ್ತಿ. ಮತ್ತು ಇಲ್ಲಿ ಬಂದಿರೋದು ನಮ್ಗೆ ಒಂಥರ ಖುಷಿನೇ. ನಾವು ನೋಡೋಂಥ ಪ್ರಾಣಿಗಳು ಕೂಡ ಇದ್ದಾವೆ. ಮತ್ತು ಇಲ್ಲಿ ಪ್ರಾಣಿಗಳನ್ನ ಹೇಗೆ ಸಂರಕ್ಷಿಸಬೇಕು ಅಂತ ಕೂಡ ಪ್ರಿಸರ್ವ್ ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಮತ್ತು ಎಷ್ಟೋ 2513ಕ್ಕೂ ಹೆಚ್ಚು ಸ್ಪೀಷಸ್ನ ಇಲ್ಲಿ ಸರ್ ಪ್ರಿಸರ್ವ್ ಮಾಡ್ಕೊಂಡು ಇಟ್ಟಿದ್ದಾರೆ. ಮತ್ತು ಇದನ್ನ ನಾವು ನೋಡೋದ್ರಿಂದ ಎಷ್ಟೋ ಪ್ರಾಣಿಗಳ ಸ್ಪೀಷಸ್ ಇದೆ. ಕೋಳಿ ಆಯಿತು, ಹದ್ದು, ಸಾಕಷ್ಟು ಮೀನುಗಳು, ಜೆಲ್ಲಿ ಫಿಶು, ಸಾಯ್ಲರ್ ಅಂತ ಎಷ್ಟೋ ಪ್ರಾಣಿಗಳನ್ನ ಇಲ್ಲಿ ಪ್ರಿಸರ್ವ್ ಮಾಡ್ಕೊಂಡು ಇಟ್ಟಿದ್ದಾರೆ. ಇದನ್ನು ನೋಡಿದ್ರೆ ನಮ್ಗೆ ಒಂಥರ ಮಾರ್ವಲೆಸ್, ಒಂದು ಜಗತ್ತನ್ನೇ ಕಂಡಂಗಾಯ್ತು. ಇದು ನಮ್ಮ ಕರ್ನಾಟಕದ ಅತಿ ದೊಡ್ಡ ಪ್ರಾಣಿ ಸಂಗ್ರಹಾಲಯವಾಗಿದೆ. ಮತ್ತು ಇದು ಮುಂದೆ ಬರೋ ಪೀಳಿಗೆಗೆ ಬಹಳ ಯೂಸ್ ಇದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಟೈಗರ್, ಆನೆ ಮುಂತಾದ ಪ್ರಾಣಿಗಳ ಸ್ಪೀಷಿಯಸ್ ಎಲ್ಲ ಎಂಡೇಂಜರ್ ಸ್ಪೀಷಿಯಸ್ ಸಾರಿಗೆ ಸೇರಿಬಿಡ್ತದೆ. ಹಾಗಾಗಿ ಇವನ್ನ ಪ್ರಿಸರ್ವ್ ಮಾಡಿದ್ರೆ ನಮ್ಮ ಮುಂದೆ ಬರುವಂಥ ಪೀಳಿಗೆಗೆ ಬಹಳ ಉಪಯೋಗ ಇದೆ. ಮತ್ತು ಅವ್ರು ನೋಡಿ ಇಂಥ ಪ್ರಾಣಿಗಳಿದ್ವು ಅಂತ ತಿಳ್ಕೊತಾರೆ. ಮತ್ತೊಂದು ಜಿಗಣಿಗೆ 32 ಬ್ರೇನ್ ಇದೆ, 32 ಬ್ರೇನು, 10 ಹೊಟ್ಟೆ ಅಂತ ಇಲ್ಲಿ ಬಂದೈತಿ ನಮಗೆ. ಇಲ್ಲಿವರೆಗೂ ಎಲ್ಲ ಪ್ರಾಣಿಗಳಿಗೆ 1 ಬ್ರೇನು, 2 ಬ್ರೇನು, ಲಾಸ್ಟ್ ಕಡೆ ಪಕ್ಷ 3 ಬ್ರೇನ್ ಅಷ್ಟೇ ತಿಳಿದ್ವಿ. ಆದರೆ ಬಂದ್ಮೇಲೆ ಲೀಚ್ಗೆ 32 ಬ್ರೇನು, 10 ಹೊಟ್ಟೆ ಇದೆ ಅಂತ ತಿಳಿದು ಇದನ್ನ ಕೇಳಿದ ತಕ್ಷಣ ನಮಗೆ ಒಂಥರ ಆಶ್ಚರ್ಯದ ವಿಷಯ ಅನಿಸ್ತು. ಇಲ್ಲಿ ಬಂದಿರೋದು ನನಗೆ ಹತ್ರ ಖುಷಿಯಾಗಿದೆ. ನಮ್ಮೆಲ್ಲ ಗೆಳೆಯರಿಗೂ ಬಹಳ ಖುಷಿ ಅನಿಸಿದೆ. ಥ್ಯಾಂಕ್ ಯು.